ಮನೆ ಮದ್ದು ಭಾಗವಾಗಿ ಸ್ನೇಹಿತರೆ ಇವತ್ತಿನ ಕಾರ್ಯಕ್ರಮದಲ್ಲಿ ತಿಳ್ಕೊಂಡು ತೂಕ ನಷ್ಟಕ್ಕೆ ಏನೇನು ಪರಿಹಾರಗಳಿದೆ, ತೂಕ ನಷ್ಟ ಅಂದ್ರೆ ಏನು ಸ್ನೇಹಿತರೆ. ತೂಕ ಅಂದ್ರೆ ಈ ಒಬೆಸಿಟಿ ಅಂತ ಕರಿತೀವಿ, ತೂಕ ಜಾಸ್ತಿ ಆಗಿದೆ ಅಂತ ಕರಿತೀವಿ. ಆಮೇಲೆ ಏನಾಗ್ತೀವಿ, ಆಮೇಲೆ ಇನ್ನು ಏನ್ ಹೇಳ್ತೀವಿ ಅಂದ್ರೆ ನಮ್ಗೆ ಒಂಥರ ಈ ತೂಕ ಜಾಸ್ತಿ ಆಗಿದೆ ಅಂದ್ರೆ ಕೊಬ್ಬು ಅಂಶ ಜಾಸ್ತಿ ಆಗಿದೆ ಅಂತ ಹೇಳ್ತಾ ಇರ್ತೀವಿ ಅಲ್ವಾ. ಈ ತೂಕ ನಷ್ಟ ಅನ್ನೋದು ಯಾವ ತರ ಮಾಡ್ಕೋಬೇಕು, ತೂಕ ಮೊದಲನೇದಾಗಿ ತೂಕ ಯಾಕೆ ಬರುತ್ತೆ ಅಂತ ತಿಳ್ಕೊಳಕ್ಕೆ ಸ್ವಲ್ಪ ಪ್ರಯತ್ನ ಮಾಡೋಣ ಸ್ನೇಹಿತರೆ. ತೂಕ ಅನ್ನೋದು ನೋಡಿ ಪ್ರತಿಯೊಬ್ಬರು ಅಂದ್ರೆ ಮಹಿಳೆಯರಾಗ್ಬೋದು, ಪುರುಷರಾಗ್ಬೋದು. ಪುರುಷರಿಗಾದ್ರೆ ನಾವು ನೋಡ್ತಾ ಇರ್ತೀವಿ, ನಮ್ಮ ಈ ಹೊಟ್ಟೆ ಭಾಗ ಇದೆಯಲ್ಲ, ಹೊಟ್ಟೆ ಭಾಗ ಇದು ಬಲ್ಜ್ ಆಗ್ತಾ ಇರ್ತದೆ, ಹೊಟ್ಟೆ ಭಾಗದಲ್ಲಿ ಜಾಸ್ತಿ ಕೊಬ್ಬಾಂಶ ಸೇರ್ಕೊತಾ ಇರ್ತದೆ, ಅದನ್ನು ನಾವು ತೂಕ ಅಂತ ಹೇಳ್ತಾ ಇರ್ತೀವಿ. ಮತ್ತೆ ಮಹಿಳೆಯರಿಗೆ ಏನಾಗ್ತದೆ, ಈ ಅಂದ್ರೆ ಈ ಹಿಪ್ ಅಂತ ಹೇಳ್ತೀವಲ್ಲ, ಈ ವೇಸ್ಟ್ ಅಂತ ಹೇಳ್ತೀವಿ, ಈ ಹಿಪ್ ಭಾಗದಲ್ಲಿ ಮತ್ತೆ ತೊಡೆ ಭಾಗದಲ್ಲಿ ಜಾಸ್ತಿ ಸೇರ್ಕೊಂತಾ ಇರ್ತದೆ, ಅದನ್ನ ನಾವು ತೂಕ ಜಾಸ್ತಿ ಆಗಿದೆ ಅಂತ ಕರಿತೀವಿ. ಅದನ್ನ ನಾವು ಒಬೆಸಿಟಿ ಅಂತ ಕರಿತಾ ಇದ್ದೀವಿ ಸ್ನೇಹಿತರೆ. ಬರುವು ಜಾಸ್ತಿ ಆಗಿದೆ ಅಂದ್ರೆ ಈ ತೂಕ ಜಾಸ್ತಿ ಅಂತ ಹೇಳ್ತಾ ಇರ್ತೀವಿ. ಈ ತೂಕ ಅನ್ನೋದು ಯಾಕೆ ಬರುತ್ತೆ, ಯಾವ ತರ ಇದ್ರ ನಾವು ನಿರ್ವಹಣೆ ಮಾಡ್ಕೋಬಹುದು, ನಿಯಂತ್ರಣ ಮಾಡ್ಕೋಬಹುದು, ಮನೆ ಮದ್ದುಗಳೇ ಎಲ್ಲಾನು ಇವತ್ತು ತಿಳ್ಕೊಳಕ್ಕೆ ಪ್ರಯತ್ನ ಮಾಡೋಣ ಕೂಲಂಕುಷವಾಗಿ. ನೋಡಿ, ದಿನನಿತ್ಯ ವ್ಯಾಯಾಮ ಮಾಡದೇ ಇರುವಂಥದ್ದು, ಮತ್ತೆ ನೀರು ಹೆಚ್ಚಾಗಿ ಸೇವಿಸಿರುವಂಥದ್ದು, ಯಾರು ಹೆಚ್ಚಾಗಿ ನೀರು ಸೇವಿಸಿಲ್ಲ ಅಂತಂದ್ರು, ಮತ್ತೆ ವ್ಯಾಯಾಮ ಮಾಡ್ತಾ ಇಲ್ಲ ಅಂತಂದ್ರು, ವ್ಯಾಯಾಮ ಮಾಡಲ್ಲ ಅಂತವ್ರಿಗೂ, ಮತ್ತೆ ಸರಿ ಈ ಕರಿದ ಪದಾರ್ಥ ಏನಿದೆಯೋ ಜಾಸ್ತಿ ತಗೊಳ್ಳಂತ ಫ್ರೈಡ್ ಫುಡ್ಸ್ ಅಂತ ಹೇಳ್ತೀವಲ್ಲ, ಈ ಕರಿದ ಪದಾರ್ಥ ಜಾಸ್ತಿ ಸೇವನೆ ಮಾಡ್ತಾ ಇರೋರಿಗೆ, ಮೈದಾ ಪದಾರ್ಥಗಳು, ಡಾಲ್ಡಾ ಪದಾರ್ಥಗಳು, ಬ್ರೆಡ್ ಹೆಚ್ಚಾಗಿ ಸೇವಿಸೋದು, ಇವು ಹಗಲು ಹೆಚ್ಚು ನಿದ್ರೆ ಮಾಡೋಂಥವ್ರು, ಮತ್ತೆ ಸಮಯಕ್ಕೆ ಸರಿಯಾಗಿ ಊಟ ಮಾಡದೇ ಇಲ್ಲಂತವ್ರು, ಇಲ್ಲಿ ಎಲ್ಲರೂ ಏನಾಗ್ತದೆ ಸ್ನೇಹಿತರೆ, ಸ್ಥೂಲಕಾಯ ಆಗತ್ತೆ. ಇದೇ ನಾವು ತೂಕನು ಜಾಸ್ತಿ ಆಗಿದೆ ಅಂತ ಹೇಳ್ತಾ ಇರ್ತೀವಿ ಸ್ನೇಹಿತರೆ. ಈ ಸಹಜವಾಗಿ ಏನಾಗ್ತದೆ, ನಮ್ಮ ತೂಕವನ್ನು ನಾವು ಎಷ್ಟು ಮಟ್ಟಿಗೆ ಇಟ್ಕೋಬೇಕು ಅಂದ್ರೆ ನೋಡಿ, ನಾವು ಸಹಜವಾಗಿ ನಮ್ಮ ಎತ್ತರ ಏನಿದೆಯೋ, ನಮ್ಮ ಎತ್ತರ ಇದೆಯಲ್ಲ, ಎತ್ತರಕ್ಕೆ ಸಂಬಂಧಿತ ನಮ್ಮ ವೆಯ್ಟ್ ಇರ್ಬೇಕಾಗತ್ತೆ. ಎತ್ತರ ಎಷ್ಟಿದೆ ಆ ಎತ್ತರದ ಪ್ರಕಾರ ನಮ್ಮ ವೆಯ್ಟ್ ಸರಿಯಾಗಿ ಇಟ್ಕೋಬೇಕು. ಯಾವಾಗ್ಲೂ ಈ ಎತ್ತರದ ಪ್ರಕಾರ ಇಲ್ಲ, ಸ್ವಲ್ಪ ಅಸಮತೋಲಿತ ಸ್ವಲ್ಪ ಜಾಸ್ತಿ ತೂಕ ಆಗಿದೆ ಅಂದ್ರೆ, ಒಂದು 5 kg ಜಾಸ್ತಿ ಆದ್ರೂ ನಾವೇನ್ ಹೇಳ್ತೀವಿ ಅಂದ್ರೆ, ಅದೇ ನಾವೇನ್ ಕಲ್ತೀವಿ, ಖಂಡಿತವಾಗಿ ಇವರು ತೂಕ ಜಾಸ್ತಿ ಆಗಿದೆ ಅಂದ್ರೆ ಸ್ಥೂಲಕಾಯ ಬಂದಿದೆ, ಒಬೆಸಿಟಿ ಬಂದಿದೆ ಅಂತ ಕರಿತೀವಿ ಸ್ನೇಹಿತರೆ. ಈ ತರ ಇಷ್ಟು ಕಾರಣಗಳಿದೆ ಈ ತೂಕ ಹೆಚ್ಚು ಮಾಡಕ್ಕೆ. ಮತ್ತೆ ಒಂದೇ ಅಲ್ಲ ಸ್ನೇಹಿತರೆ, ಇನ್ನೊಂದು ಅತಿ ಪ್ರಾಮುಖ್ಯವಾಗಿ ಏನಾಗ್ತದೆ, ಒತ್ತಡಿ, ಮಾನಸಿಕ ಮೆಂಟಲ್ ಸ್ಟ್ರೆಸ್ ಅಂತ ಹೇಳ್ತೀವಲ್ಲ, ಆ ಮಾನಸಿಕ ಒತ್ತಡದಿಂದನೂ ಖಂಡಿತವಾಗಿ ಹಾರ್ಮೋನ್ ಇಂಬ್ಯಾಲೆನ್ಸ್ ಆಗಿ ನಿಮ್ಮ ದೇಹ ಒಳಗಡೆ ತೂಕ ಜಾಸ್ತಿ ಆಗತ್ತೆ, ಒಬೆಸಿಟಿ ಜಾಸ್ತಿ ಆಗತ್ತೆ. ಇದು ನಾವು ಅರ್ಥ ಮಾಡ್ಕೋಬೇಕು. ಸರಿ, ಏನು ನಿಸರ್ಗ ಕ್ರಮ ಏನೇನು ನಾವು ಪಾಲನೆ ಮಾಡಬೇಕು, ನಾವು ಈ ತೂಕ ಕಮ್ಮಿ ಮಾಡ್ಕೋಬೇಕಂದ್ರೆ ಮನೆ ಮದ್ದು ಆಗಿ ಮನೆಯಲ್ಲೇ ನಾವು ಪಾಲನೆ ಮಾಡ್ಕೋಬಹುದು ಅಂತ ಮತ್ತೆ ಒಂದು ನಾವು ನೋಡಕ್ಕೆ ಪ್ರಯತ್ನ ಮಾಡೋಣ. ಸೊ ಮೊದಲನೇದಾಗಿ ನಿತ್ಯ ವ್ಯಾಯಾಮ ಅಥವಾ ಬೆವರು ಬರುವಂತ ಕೆಲಸ ಮಾಡ್ಬೇಕಾಗುತ್ತೆ, ಅಂದ್ರೆ ಫಿಸಿಕಲ್ ವರ್ಕ್. ಜನ ಏನ್ ಮಾಡ್ತಾರೆ ಅಂದ್ರೆ, ತೂಕ ಜಾಸ್ತಿ ಆಗಿರುವಾಗ ಜಿಮ್ಗೆ ಹೋಗ್ತಾರೆ. ಜಿಮ್ಗೆ ಹೋಗಿ ಈ ಜಿಮ್ ಇಂದ ಎಷ್ಟೋ ಒಂದು ಎಕ್ಸರ್ಸೈಸ್ ಮಾಡಕ್ಕೆ, ಮಾಡರ್ನ್ ಎಕ್ಸರ್ಸೈಸ್ ಮಾಡಕ್ಕೆ ಪ್ರಯತ್ನ ಮಾಡ್ತಾರೆ. ಅದೇನು ಅಷ್ಟು ಒಳ್ಳೇದಲ್ಲ. ನಿಮ್ ಬೆವರು ಬರ್ಬೋದು, ನಿಮ್ಮ ಒಳಗಡೆ ಇರುವಂತ ಈ ಕೊಬ್ಬಾಂಶ ಸ್ವಲ್ಪ ಕರಗಿಸ್ಬೋದು ಅಂತ ಅವಕಾಶ ಇದೆ, ಆದ್ರೆ ಅದು ಅಸಹಜ. ಅಸಹಜ ವಿಧಾನಗಳು ಬಿಟ್ಬಿಟ್ಟು ಏನ್ ಮಾಡ್ಬೇಕು ಸ್ನೇಹಿತರೆ, ನಾವು ಫಿಸಿಕಲ್ ವರ್ಕ್, ನಿಮಗೆ ಗಾರ್ಡನ್ ಇದೆ ಗಾರ್ಡನ್ ಕೆಲಸ ಮಾಡಿ, ಮನೇಲಿದೆ ಮನೆ ಕೆಲಸ ಮಾಡಿ, ಯಾರನ್ನೋ ಇಟ್ಕೊಂಡು ಕೆಲಸ ಮಾಡೋದ್ಬಿಟ್ಟು ನಾವೇ ಕೆಲಸ ಮಾಡ್ತಾ ಹೋದ್ರೆ, ಮನೆಯಲ್ಲಿ ಕೆಲಸ ಮಾಡ್ತಾ ಹೋದ್ರೆ ಖಂಡಿತವಾಗಿ ನಿಮ್ಗೆ ಏನಾಗುತ್ತೆ, ಬೆವರು ಜಾಸ್ತಿ ಬರ್ತಾ ಇರ್ತದೆ. ಈ ಬೆವರು ಯಾವಾಗ ನಿಮ್ಮ ಆಚೆ ಕಡೆ ಹೋಗ್ತಾ ಇರ್ತದೋ, ಬೆವರು ಜೊತೆಗೆ ನಿಮ್ಮ ಕೊಬ್ಬಾಂಶ ಕರಗ್ತಾ ಹೋಗ್ತದೆ, ಫ್ಯಾಟ್ ಕರಗ್ತಾ ಹೋಗ್ತದೆ. ಅವಾಗ ತೂಕ ನಷ್ಟ ಖಂಡಿತವಾಗಿ ಆಗುತ್ತೆ. ಇದು ಒಂದು ಪಾಲನೆ ಮಾಡಕ್ಕೆ ಪ್ರಯತ್ನ ಮಾಡಿ. ಮತ್ತೆ ನಿತ್ಯ ವ್ಯಾಯಾಮ ಅಂದ್ರೆ ಏನು ವ್ಯಾಯಾಮ, ಒಂದು ನಡೆಯೋದು ವ್ಯಾಯಾಮನೇ, ಮತ್ತೆ ಪ್ರಾಣಾಯಾಮ ಒಂದು ವ್ಯಾಯಾಮನೇ, ಮತ್ತೆ ಇನ್ನು ನಾವು ಏನೇ ಮಾಡಿದ್ರು ಅಂದ್ರೆ ಫಿಸಿಕಲ್ ಎಕ್ಸರ್ಸೈಸ್ ವ್ಯಾಯಾಮ ಆಗತ್ತೆ, ಸೂರ್ಯ ನಮಸ್ಕಾರಗಳು ವ್ಯಾಯಾಮ ಆಗತ್ತೆ, ಆಸನಗಳು ವ್ಯಾಯಾಮ ಆಗತ್ತೆ. ಇದೆಲ್ಲ ಮಾಡ್ತಾ ಹೋದ್ರೆ ಖಂಡಿತವಾಗಿ ನಿಮ್ಗೆ ತೂಕ ನಷ್ಟ ಆಗತ್ತೆ. ತೂಕನ ನಷ್ಟ ಮಾಡ್ಕೋಬಹುದು, ತೂಕ ಕಡಿಮೆ ಮಾಡ್ಕೋಬಹುದು ಸ್ನೇಹಿತರೆ. ಇನ್ನು ಏನ್ ಮಾಡ್ಬೇಕಂದ್ರೆ, ಗಾದಿಯ ಮೇಲೆ ಮಲಗಬಾರದು. ಅಂದ್ರೆ ಮ್ಯಾಟ್ರೆಸ್ ಅಂತ ಹೇಳ್ತೀವಲ್ಲ, ಅಂದ್ರೆ ಒಂಥರ ಕುಶನ್ ಇರುವಂತ ಮ್ಯಾಟ್ರೆಸ್ ಅಂತದಲ್ಲಿ ಮಲಗಬಾರದು. ಹಗಲು ನಿದ್ದೆ ಮಾಡಬಾರದು. ಇದು ಅರ್ಥ ಮಾಡ್ಕೊಳ್ಳಿ ಸ್ನೇಹಿತರೆ. ಮತ್ತೆ ರಾತ್ರಿ ಊಟ ಬೇಡ. ಊಟದಲ್ಲಿ ಹಸಿ ತರಕಾರಿ ಹಾಗೂ ಮೂಲಕ ಕಾಳುಗಳು ಒಳ್ಳೆಯದು ಸ್ನೇಹಿತರೆ. ಈ ಸ್ಪ್ರೌಟ್ಸ್ ಮತ್ತೆ ಹಸಿ ತರಕಾರಿ ಇದೆಲ್ಲ, ಅಂತ ಸಲಾಡ್ಗಳಿದೆಲ್ಲ, ಸಲಾಡ್ ಫ್ರೂಟ್, ನಮ್ಮ ವೆಜಿಟಬಲ್ ಸಲಾಡ್ಸು ಇಂಥದ್ದು ತಿನ್ಬೇಕಾಗತ್ತೆ. ರಾತ್ರಿ ಊಟ ಅನ್ನೋದು ತಿನ್ನಬಾರದು. ರಾತ್ರಿ ಊಟ ಬದಲು ಇದು ತಿನ್ಬೇಕಾಗತ್ತೆ. ಹೆಚ್ಚು ಬಿಸಿನೀರು ಸ್ನಾನಕ್ಕೆ ಒಳ್ಳೇದಲ್ಲ. ಯಾವಾಗ ನಮ್ಗೆ ಹೆಚ್ಚು ತೂಕ ಇರ್ತದೋ ಹೆಚ್ಚು ಬಿಸಿನೀರು ನಾವು ಮಾಡ್ಕೋಬಾರ್ದು. ಉಗುರು ಬೆಚ್ಚ ನೀರು ಮಾತ್ರ ನೀವು ಖಂಡಿತವಾಗಿ ಸ್ನಾನಕ್ಕೆ ಯೂಸ್ ಮಾಡಿ. ಬೆಳಗ್ಗೆ ಮತ್ತು ರಾತ್ರಿ ಮಲಗುವಾಗ 2 ಲೋಟ ಬಿಸಿನೀರು ಸೇವಿಸು ಮತ್ತೆ ಮಲಗಬೇಕು. ಯಾವಾಗೂ ಅಷ್ಟೇ ಸ್ನೇಹಿತರೆ,
ಬೆಳಗ್ಗೆ ಬೆಳಗ್ಗೆ ಎದ್ದಿದ ಮೇಲೂ 2 ಲೋಟ ಬಿಸಿನೀರು ಕುಡಿ, ಮತ್ತೆ ರಾತ್ರಿ ಮಲಗುವಾಗನು 2 ಲೋಟ ಬಿಸಿನೀರು ಕುಡಿ. ಯಾರು ಈ ಹೆಚ್ಚು ತೂಕ ಇರೋರು ಖಂಡಿತವಾಗಿ ಇದು ಪಾಲನೆ ಮಾಡಿ. ಇದು ನಿಸರ್ಗ ಕ್ರಮ ಆಗಿದೆ. ಸ್ನೇಹಿತರೆ, ಈಗ ಮನೆ ಮದ್ದುಗಳಲ್ಲೂ ನಾವು ಈಗ ಇನ್ನೂ ಸ್ವಲ್ಪ ಅಂಶಗಳಿದೆ, ಇದು ತಿಳ್ಕೊಳ್ಳೋ ಪ್ರಯತ್ನ ಮಾಡೋಣ. ಏನೇನು ನಿಸರ್ಗ ಕ್ರಮ ಇದೆ, ಎಲ್ಲರನ್ನೂ ಸಮಾನವಾಗಿ ಪರಿಗಣಿಸಿ 8 ಗಂಟೆ ಕಾಲ ಹೆಚ್ಚು ಅಂದ್ರೆ 8 ಗಂಟೆಗಿಂತ ಹೆಚ್ಚು ನಿದ್ದೆ ಮಾಡಬಾರ್ದು. ಆಯ್ತಾ? ಹೆಚ್ಚು ನಿದ್ದೆ ಮಾಡಿದ್ರೆ ಖಂಡಿತವಾಗಿ ನಿಮ್ಗೆ ಈ ಸ್ಥೂಲಕಾಯ ಬರುತ್ತೆ. ಮತ್ತೆ ಇನ್ನೇನ್ ಮಾಡ್ಬೇಕಂದ್ರೆ, ಸೂರ್ಯ ಮಲಗುವಾಗ ಮುನ್ನಗಡೆ ನಾವು ಮಲಗಬೇಕಾಗತ್ತೆ. ಸ್ನೇಹಿತರೆ, ಸೂರ್ಯ ಮಲಗುವಾಗ ನಾವು ಖಂಡಿತವಾಗಿ ಊಟ ಮಾಡ್ಬೇಕಾಗತ್ತೆ. ಮಲಗುವುದಂದ್ರೆ ಇತ್ತೀಚಿನ ಕಾಲದಲ್ಲಿ ಸಾಧ್ಯ ಆಗಲ್ಲ. ಅಟ್ಲೀಸ್ಟ್ ನಾವೇನಂದ್ರೆ ಸುಮಾರು ಒಂದು 8 ಗಂಟೆ, 7 ಗಂಟೆಯಿಂದ 8 ಗಂಟೆ, 9 ಗಂಟೆ ಒಳಗಡೆ ನಾವು ನಿದ್ದೆ ಮಾಡಿದ್ರೆ, ಇಂಥವ್ರು ನಿದ್ದೆ ಮಾಡಿದ್ರೆ ಒಳ್ಳೇದಾಗತ್ತೆ. ಮಲಗುವ ಕೊನೆಯಲ್ಲಿ ಯಾವುದೇ ಎಲೆಕ್ಟ್ರಾನಿಕ್ ಗ್ಯಾಜೆಟ್ಗಳನ್ನು ಮತ್ತೆ ಅನುಮತಿಸಬಾರ್ದು. ಮಲಗುವಾಗ ಎಲ್ಲಾ ದೀಪಗಳನ್ನು ಸ್ವಿಚ್ ಆಫ್ ಮಾಡಿಕೊಂಡು ಅಂತ ಗಾಢ ನಿದ್ರೆ ಹೊರಗಡೆ ಹೋಗಿದ್ರೆ ಖಂಡಿತವಾಗಿ ನಿಮ್ಗೆ ಒಳ್ಳೇದಾಗತ್ತೆ ಸ್ನೇಹಿತರೆ. ಇದು ಅರ್ಥ ಮಾಡ್ಕೊಳ್ಳಿ. ರಾತ್ರಿಯಲ್ಲಿ ಅತಿಯಾಗಿ ತಿನ್ನಬಾರ್ದು. ಕೊನೆಯ ಊಟ ಸೂರ್ಯಾಸ್ತಮ ಮೊದಲೇ ಇರಬೇಕಾಗತ್ತೆ, ಅದನ್ನು ನೀವು ಪಾಲನೆ ಮಾಡಿ. ಬೆಳಗಿನ ಆಹಾರದಲ್ಲಿ ರಾಜನಂತ ಮತ್ತೆ ಊಟ ಸಮಯದಲ್ಲಿ ಸಾಮಾನ್ಯರಂತ, ರಾತ್ರಿಯಲ್ಲಿ ಬಡವಂತರ ತರ ನಾವು ಊಟ ಮಾಡ್ಬೇಕಾಗತ್ತೆ. ಇದನ್ನು ಅರ್ಥ ಮಾಡ್ಕೊಳ್ಳಿ. ಸೊ ಉತ್ತಮ ನಾರಿನಂಶ ಇರುವಂತ ಆಹಾರ ಪದಾರ್ಥಗಳು, ಸಣ್ಣ ಪುಟ್ಟ ಊಟದು ಈ ತರ ತಿಂತಾ ಹೋದ್ರೆ ಮಧುಮೇಹ, BP ರೋಗಗಳು ತುಂಬಾ ಒಳ್ಳೆಯದು ಸ್ನೇಹಿತರೆ. ಅಂದ್ರೆ ಯಾರೇ ಊಟ ತಿಂತಾ ಇದ್ರೆ ಆ ಊಟದಲ್ಲಿ ನಾರ ಪದಾರ್ಥಗಳು ಜಾಸ್ತಿ ಇಟ್ಕೊಳ್ಳಿ. ಅವಾಗ ಅಂತ ಊಟ ಮಾಡಿದ್ರೆ ಈ ಮಧುಮೇಹ ಬಂದಿರೋರಿಗೆ ಮತ್ತೆ ಈ BP ರೋಗಗಳಿಗೆ ತುಂಬಾ ಒಳ್ಳೇದಾಗತ್ತೆ. ಸಸ್ಯಾಹಾರಿ ಇರಬೇಕು. ಬಯಸಿದ ಮಾಂಸವನ್ನು ಕ್ಯಾನ್ಸರ್ ಅನ್ನು ಉಂಟಾಗ್ತದೆ ಸ್ನೇಹಿತರೆ. ಅದೆಂದು ಸೊ ಅಂದ್ರೆ 600 ಲೇಖನಗಳು ಈಗಾಗಲೇ ಪ್ರೂವ್ ಆಗಿದೆ ಸ್ನೇಹಿತರೆ. ಅಂದ್ರೆ ಸಂಶೋಧನೆ ಮಾಡಿ 600 ಲೇಖನಗಳು ಏನ್ ಬೆಲೆ ಇದೆ ಗೊತ್ತಾ? ಸಸ್ಯಾಹಾರ ಆಗಿಲ್ಲ, ನೀವು ಮಾಂಸಾಹಾರಿ ಆಗಿದೆ ಅಂದ್ರೆ ಖಂಡಿತವಾಗಿಯೂ ಕ್ಯಾನ್ಸರ್ ಬರುವಂತ ಅವಕಾಶ ಇದೆ ಅಂತ ಈಗಾಗಲೇ ಉಲ್ಲೇಖ ಮಾಡಿದ ಸ್ನೇಹಿತರೆ. ತುಂಬಾ ಕಷ್ಟಪಟ್ಟು ಕೆಲಸ ಮಾಡಿ ನೀವು ಇಷ್ಟಪಡೋದನ್ನ ಮಾಡಿ. ಇದರಿಂದ ಒತ್ತಡವು ಸಂಗ್ರಹಿಸಿದ ಆಗಲ್ಲ. ಅವಾಗ ದೇಹದಲ್ಲಿ ಕೊಬ್ಬಿನ ಅಂಶ ಕೊಬ್ಬಿನ ಅನ್ನೋದು ಜಾಸ್ತಿ ಆಗಲ್ಲ ಸ್ನೇಹಿತರೆ. ಅಂದ್ರೆ ಕಷ್ಟಪಟ್ಟು ಕೆಲಸ ಮಾಡಿ ನೀವು ಇಷ್ಟಪಡುವಂತ ಅಂತ ಕೆಲಸ ಮಾಡ್ತಾ ಹೋಗಿ. ಯಾವುದೇ ಒತ್ತಡ ತಗೊಳಕ್ ಹೋಗ್ಬಿಡಿ, ಮಾನಸಿಕ ಒತ್ತಡ ತಗೊಳಕ್ ಹೋಗ್ಬಿಡಿ. ಖಂಡಿತವಾಗಿ ನಿಮ್ಗೆ ಈ ತೂಕ ಅನ್ನೋದು ಜಾಸ್ತಿ ಆಗಲ್ಲ. ಇದನ್ನ ನಾವು ಅರ್ಥ ಮಾಡ್ಕೋಬೇಕು ಸ್ನೇಹಿತರೆ. ಇದು ಒಂದು ಪ್ರಾಧಾನ್ಯವಾಗಿದೆ. ಇದನ್ನು ನೀವು ಖಂಡಿತವಾಗಿ ಪಾಲನೆ ಮಾಡಿ. ಮತ್ತೆ ವಾಕಿಂಗ್ ಆರೋಗ್ಯಕ್ಕೆ ಉತ್ತಮವಾಗಿರ್ತದೆ. ನೀವು ಹೆಚ್ಚು ಕಾಲ ಬದುಕೋದಕ್ಕೆ. ಮತ್ತೆ ಕುಳಿತು ಕೆಲಸ ಮಾಡೋದ್ರಿಂದ ನಿಮ್ಮ ತೂಕ ಹೆಚ್ಚಾಗತ್ತೆ. ಕುಳಿತುಕೊಂಡು ಕೆಲಸ ಜಾಸ್ತಿ ಮಾಡ್ತಾ ಇರುವಾಗ ಖಂಡಿತವಾಗಿ ತೂಕ ಜಾಸ್ತಿ ಆಗತ್ತೆ. ಆದ್ರೆ ನೀವು ಹೆಚ್ಚು ವ್ಯಾಯಾಮ ಅಂದ್ರೆ ವಾಕಿಂಗ್ ಮಾಡ್ತಾ ಆತರ ಉತ್ತಮವಾಗಿ ಆರೋಗ್ಯ ಇಟ್ಕೊಂಡ್ರೆ ನೀವು ಹೆಚ್ಚು ಕಾಲ ಬದುಕೋದಕ್ಕೆ ಅವಕಾಶ ಇದೆ ಸ್ನೇಹಿತರೆ. ಅದು ಅವಾಗ ವಾಕಿಂಗ್ ಜಾಸ್ತಿ ಮಾಡ್ತಾ ಈ ತರ ಹೋದ್ರೆ, ಕುಳಿತುಕೊಂಡು ಕೆಲಸ ಮಾಡ್ತಾ ಇಲ್ಲ, ನಾವು ನಿಂತ್ಕೊಂಡು ಇಲ್ಲ ಅಂದ್ರೆ ಓಡಾಡ್ತಾ ಕೆಲಸ ಮಾಡ್ತಾ ಹೋದ್ರೆ ಖಂಡಿತವಾಗಿ ಏನಾಗ್ತದೆ, ತೂಕ ಕಮ್ಮಿ ಆಗ್ತದೆ. ಅದನ್ನು ಅರ್ಥ ಮಾಡ್ಕೊಳ್ಳಿ. ಕೂತ್ಕೊಂಡು ಕೆಲಸ ಮಾಡಿದ್ರೆ ಹೆಚ್ಚು ನಿಮ್ಮ ತೂಕ ಜಾಸ್ತಿ ಆಗ್ತದೆ ಸ್ನೇಹಿತರೆ. ದೇವರು ಯಾವಾಗ್ಲೂ ಕ್ಷಮಿಸ್ತಾನೆ ಮತ್ತು ಮನುಷ್ಯನು ಯಾವಾಗ್ಲೂ ಪಡಿತಾರೆ. ಸೊ ಪಡೆಯುತ್ತಾನೆ ಮತ್ತು ಮರೆತು ಬಿಡ್ತಾನೆ. ಅಂದ್ರೆ ಏನಾಗ್ತದೆ ಸ್ನೇಹಿತರೆ, ಮನಸ್ಸು ಏನಾಗ್ತದೆ, ಯಾವಾಗ್ಲೂ ನಾವು ತಗೊಂತಾನೆ ಇರ್ತೀವಿ. ಆದ್ರೆ ದೇವ್ರು ಏನ್ ಮಾಡ್ತಾರೆ, ತಗೊಂತಾ ಇರ್ತಾರೆ. ಅಂದ್ರೆ ಅವರು ಅಂದ್ರೆ ಒಂದು ಫರ್ಗಿವ್ನೆಸ್ ಅಂದ್ರೆ ಕ್ಷಮಿತಾ ಇರ್ತಾರೆ. ಯಾವಾಗ್ಲೂ ಕ್ಷಮ ಮಾಡ್ತಾನೆ ಇರ್ತಾರೆ. ದೇವ್ರ ತರ ನಾವು ಪ್ರತಿಯೊಬ್ಬನು ಕ್ಷಮಿಸ್ತಾನೆ ಹೋಗ್ಬೇಕು ಬಿಟ್ಟು ಯಾವುದೇ ನಾವು ಕ್ಷಮಿಸಿಲ್ಲ ಅಂತ ಆ ಕೆಲಸ ನಾವು ಮಾಡ್ಕೋಬಾರ್ದು. ಆ ಕ್ಷಮಾ ಗುಣ ಅಂತ ನಾವು ಇಟ್ಕೋಬೇಕಾಗತ್ತೆ. ನಾವು ಜಾಸ್ತಿ ಬೆಳೆಸ್ಕೋಬೇಕಾಗತ್ತೆ ಈ ಕ್ಷಮಾ ಗುಣ ಅನ್ನೋದು. ಅರ್ಥ ಆಯ್ತಾ? ಇನ್ನೊಂದೇನಂದ್ರೆ, ಮನುಷ್ಯನು ಯಾವಾಗೂ ತಗೊಂಡಕ್ಕೆ ಇಷ್ಟಪಡ್ತಾ ಇರ್ತಾನೆ. ಕ್ಷಮ ಮಾಡಲ್ಲ, ಯಾವುದು ಕೊಡಲ್ಲ. ತಾನು ಯಾವುದು ಇನ್ನೊಬ್ರು ಕೊಡಲ್ಲ. ತಾನು ಯಾವುದು ಕ್ಷಮ ಮಾಡಕ್ ಹೋಗಲ್ಲ. ಯಾವಾಗ್ಲೂ ತಗೊಂತಾನೆ ಇರ್ತಾನೆ. ಆ ಗುಣದಿಂದ ಆಚೆ ಕಡೆ ಬರ್ಬೇಕು ಸ್ನೇಹಿತರೆ. ಯಾವಾಗ ನಾವು ಏನೇ ಮಾನಸಿಕ ಒತ್ತಡ ಇದ್ರೂ ಅದರಿಂದ ನಾವು ಆಚೆ ಕಡೆ ಬರುವಂತ ಅವಕಾಶ ಸಿಗತ್ತೆ. ಇಂಥ ಗುಣ ನಾವು ಬೆಳೆಸ್ಕೋಬೇಕಾಗತ್ತೆ. ನಿಮ್ಮ ಸುತ್ತಲಿರುವ ಪ್ರತಿಯೊಬ್ಬರನ್ನು ಪ್ರೀತಿಸಿ. ನೀವು ಹೆಚ್ಚು ಕಾಲ ಉಳಿತೀರಿ, ಹೆಚ್ಚು ಕಾಲ ಬದುಕಿತೀರಿ. ಇದು ಅರ್ಥ ಮಾಡ್ಕೊಳ್ಳಿ. ಈಗಾಗಲೇ ನಾವು ಹೇಳಿದ್ದೀವಿ, ನಾವು ಆತ್ಮ ಪದಾರ್ಥ. ಇದೇ ಆತ್ಮನೇ ಸರ್ವಾತ್ಮ ಆಗಿದೆ. ಪ್ರತಿಯೊಬ್ಬರಲ್ಲಿ ಅದೇ ಆತ್ಮ ಪದಾರ್ಥ ಇದೆ. ನಾನು ಅದೇ, ಅವರು ನಾನೇ ಅಂತ ಯಾವಾಗ ನಿಮ್ಗೆ ಅರಿವು ಬರುತ್ತೋ ಅವಾಗ ಖಂಡಿತವಾಗಿ ಏನ್ ಮಾಡ್ತೀರಿ, ಪ್ರತಿಯೊಬ್ಬನು ಪ್ರೀತಿಸುವಾಗ ಸ್ನೇಹಿತರೆ ಖಂಡಿತವಾಗಿ ನೀವು ಬದುಕಬಹುದು. ನೀವು ಜಾಸ್ತಿ ಕಾಲ ಬದುಕಬಹುದು. ಅತಿ ಸುಂದರವಾಗಿ ಆನಂದವಾಗಿ ಬದುಕುವಂತ ಅವಕಾಶ ಸಿಗತ್ತೆ. ಅದನ್ನೇ ಇಲ್ಲಿ ನಾನು ಸುತ್ತಲಿರುವಂತ ಪ್ರತಿಯೊಬ್ಬನು ಲವ್ ತೈ ಸೆಲ್ಫ್, ಲವ್ ದ ನೈಬರ್ ಅಂತ ನಾವು ಒಂದು ಸೂಕ್ತಿ ಏನಿದೆಯೋ, ಅಂದ್ರೆ ನಮ್ಮ ಒಳ್ಳೆ ಸೂಕ್ತಿ ಜೀಸಸ್ ಕ್ರೈಸ್ಟ್ ಹೇಳಿದಾರೋ ಆ ಬೋಧನೆಗಳು ಇದೆಯೋ ಅದು ನಾವು ಪಾಲಿಸಬೇಕು ಸ್ನೇಹಿತರೆ. ಇಷ್ಟು ಅಂಶಗಳು ತಿಳ್ಕೊಂಡಿದ್ವಿ. ಈಗ ಮನೆ ಮದ್ದು ಆಗಿ ಏನ್ ಮಾಡ್ಕೋಬಹುದು ನೋಡ್ಕೊಳ್ಳಿ. ಬೆಳಗ್ಗೆ ಖಾಲಿ ಹೊಟ್ಟೆದ ಸ್ನಾನ ನಂತರ 1 ಕಪ್ ಶುಂಠಿ ಕಷಾಯ ತಗೊಳ್ಳಿ ಸ್ನೇಹಿತರೆ. ಅದು ಒಳ್ಳೇದಾಗತ್ತೆ ಈ ವೆಯ್ಟ್ ರಿಡಕ್ಷನ್ಗೆ, ಅಂದ್ರೆ ತೂಕ ಕಡಿಮೆ ಮಾಡಕ್ಕೆ.
ಮತ್ತೆ ರಾತ್ರಿ 1 ಲೀಟರ್ ನೀರು, 2 ಚಮಚೆ ಜೀನು, ಒಂದು ಒಂದು ಕಾಲು ಚಮಚೆ ಮೆಣಸು ಪುಡಿ, ಮತ್ತೆ ಒಂದು ಅರ್ಧ ಚಮಚೆ ಹಣ್ಣಿನ ರಸ ಹಾಕಿ ಸೇವಿಸಬೇಕು. ಇದು ಸಕ್ಕರೆ ಕಾಯಿಲೆ ಇರೋರು ಜೀರು ಸೇರಿಸಬಾರದು. ಒಂದು ಮನೆಮದ್ದು ಆಗಿದೆ. ಖಂಡಿತವಾಗಿ ಮನೆಮದ್ದು ಪಾಲನೆ ಮಾಡಿ, ಆಯ್ತಾ. ಪ್ರತಿದಿನ ಬೆಳಗ್ಗೆ ದಿನಕ್ಕೆ 10 ಕರಿಬೇವಿನ ಎಲೆಗಳನ್ನು ತಿನ್ನಿರಿ. 3 ತಿಂಗಳ ಕಾಲ ಮುಂದುವರಿಸಬೇಕಾಗತ್ತೆ. ಅಂದ್ರೆ ಒಂದು 10 ಕರಿಬೇವಿನ ಎಲೆಗಳಿದೆಯಲ್ಲ, ಕರಿಬೇವಿನ ಎಲೆಗಳು, ಕರಿ ಲೀವ್ಸ್ ಅಂತ ಹೇಳ್ತೀವಲ್ಲ, ಅದು ನಾವು ಖಂಡಿತವಾಗಿ ಬೆಳಗ್ಗೆ ತಿಂದ್ರೆ, ದಿನಕ್ಕೂ ಪ್ರತಿದಿನ ಒಂದು ಸಾರಿ ತಿಂದ್ರೆ ಈ 10 ಎಲೆಗಳು ಖಂಡಿತವಾಗಿ ನಿಮ್ಗೆ 3 ತಿಂಗಳು ತಿಂದ್ರೆ ನಿಮ್ಗೆ ಈ ತೂಕ ಕಡಿಮೆ ಆಗ್ತಾ ಹೋಗ್ತದೆ. ಇದೊಂದು ಪರಿಹಾರ. 1 ಚಮಚೆ ತ್ರಿಫಲ ಅಂತ ಚೂರ್ಣ ಇದೆಯಲ್ಲ, ಅದು ಜೇನುತುಪ್ಪದೊಂದಿಗೆ ಬೆಚ್ಚಿನ ನೀರಿನಲ್ಲಿ ಹಾಕೊಂಡು ಖಾಲಿ ಊಟದಲ್ಲಿ ಅಥವಾ ಊಟದ ನಡುವ ಉತ್ತಮ ಎರಿಕೊಳ್ಳಲು ತೆಗೆದುಕೊಳ್ಳಿ. ಅಂದ್ರೆ ಈ ತರ ನಾವು ಖಾಲಿ ಊಟದಲ್ಲಿ ಅಥವಾ ಊಟ ನಡುವ ನಾವು ತಗೊಂಡ್ರೆ ಖಂಡಿತವಾಗಿ ನಿಮಗೆ ಒಳ್ಳೆ ಪರಿಹಾರ ಕೊಡುತ್ತೆ. ಅದು ತ್ರಿಫಲ ಚೂರ್ಣ ಮತ್ತೆ ಜೇನುತುಪ್ಪ ಇದೆರಡು ಮಿಕ್ಸ್ ಮಾಡಿಕೊಂಡು ಈ ಬೆಚ್ಚಗೆ ನೀರು ಅಂದ್ರೆ ಉರುಗು ಬೆಚ್ಚ ನೀರಲ್ಲಿ ಹಾಕೊಂಡು ನೀವು ಕುಡಿಬೇಕಾಗತ್ತೆ. ಎರಡನೇದು 2 ಚಮಚ ನೋಡಿ, ಕೊನೆಯದಾಗಿ 2 ಚಮಚ ಬ್ರಾಹ್ಮಿನಿ ಚೂರ್ಣವನ್ನು 1 ಲೋಟ ನೀರಿನೊಂದಿಗೆ ತೆಗೆದುಕೊಳ್ಳಿ. ಆಹಾರದ ಮೊದಲು ದಿನಕ್ಕೆ 1 ಸಾರಿ ಕುಡಿಯಬಹುದು, ಅಥವಾ ಅರ್ಧ ಚಮಚ ಬ್ರಾಹ್ಮಿಣ ಚೂರ್ಣವನ್ನು 1 ಚಮಚೆ ಜೇನುತುಪ್ಪದೊಂದಿಗೆ ತೆಗೆದುಕೊಳ್ಳಿ. ದಿನಕ್ಕೂ 2 ಬಾರಿ ಸೇವಿಸಬಹುದು. ಇದೊಂದು ಪರಿಹಾರ ಸ್ನೇಹಿತರೆ. ಅಂದ್ರೆ ಈ ಬ್ರಾಹ್ಮಿಣಿ ಚೂರ್ಣವನ್ನು ತಗೊಂಡು ಆ ಬ್ರಾಹ್ಮಿಣಿ ಚೂರ್ಣಗೆ ಈ ಜೇನುತುಪ್ಪ ಇದೆಲ್ಲ, ಈ ಜೇನುತುಪ್ಪ ಅಂದ್ರೆ ಅದನ್ನ ನಾವು ಮಿಕ್ಸ್ ಮಾಡಿಕೊಂಡು ಇದು ತಗೊಂಡಿದ್ರೆ ಖಂಡಿತವಾಗಿ ಒಳ್ಳೆ ಪರಿಹಾರ ಕೊಡುತ್ತೆ. ಬ್ರಾಹ್ಮಿಣಿ ಚೂರ್ಣ ಮತ್ತೆ ಜೇನುತುಪ್ಪ. ಸೊ ದಿನಕ್ಕೂ 2 ಬಾರಿ ಸೇವಿಸಬೇಕಾಗತ್ತೆ. ಅದು ಈ ತರ ಮಾಡ್ಕೊಳ್ಳಿ. ಸೊ ಖಂಡಿತವಾಗಿ ನಿಮಗೆ ಒಂದು ಒಳ್ಳೆ ಅಂದ್ರೆ ಆಹಾರಕ್ಕೂ ಮೊದಲೇ ಇದು ಸೇವನೆ ಮಾಡಬೇಕು. ಪ್ರತಿದಿನನೂ ಆಹಾರಕ್ಕೂ ಮೊದಲೇ ಅಂದ್ರೆ ನಾವು ಮೊದಲನೇದಾಗಿ ನಾವು ತಿಂಡಿ ಏನ್ ಮಾಡ್ತೀವಿ, ತಿಂಡಿಗೆ ಮುಂಚೆ, ಮತ್ತೆ ನೈಟು ಊಟ ಏನ್ ಮಾಡ್ತೀವೋ ಊಟಕ್ಕೆ ಮುಂಚೆ ಅಂದ್ರೆ ಡಿನ್ನರ್ಗೆ ಮುಂಚೆ, ಈ 2 ಸಾರಿ ನೀವು ಖಂಡಿತವಾಗಿ ಇದು ಪಾಲನೆ ಮಾಡ್ಕೊಳ್ಳಿ. ಇದು ಮನೆ ಮದ್ದು ಆಗಿರುತ್ತೆ ಸ್ನೇಹಿತರೆ. ಮನೆ ಮದ್ದು ಆಗಿ ಇಷ್ಟು ಅಂಶಗಳು ಯಾವುದೇ ನಿಮ್ಗೆ ಅನುಕೂಲ ಆಗುತ್ತೋ ಅದನ್ನು ಮಾಡ್ಕೊಂತ ಹೋಗಿ. ಎಲ್ಲಾ ಮಾಡ್ಬೇಕಂತೂ ಏನಿಲ್ಲ. ಇದರಲ್ಲಿ ಸ್ವಲ್ಪ ಅಂಶಗಳು ಪ್ರತಿಯೊಬ್ಬರಿಗೂ ಹೊಂದಿರ್ತದೆ, ಪ್ರತಿಯೊಬ್ಬರಿಗೂ ಪಾಲನೆ ಮಾಡ್ಬೇಕಂತ ಅಂಶಗಳಿರ್ತದೆ. ಇನ್ನು ಕೆಲವೇ ಅಂಶಗಳು ಏನಿರ್ತದೆ, ನಾವು ಯಾವುದೇ ಒಂದು ಅಂಶ ಪಾಲನೆ ಮಾಡಿದ್ರು ಸಾಕು, ನಮ್ಗೆ ಅದು ಅದರಿಂದ ಫಲಿತಾಂಶಗಳು ಸಿಗ್ತಾ ಬರ್ತದೆ. ಸೊ ಅದು ನಾವು ಮನೆ ಮದ್ದು ಆಗಿ ಈ ತೂಕ ನಷ್ಟಕ್ಕೆ ಪಾಲನೆ ಮಾಡ್ಬೇಕು, ಆಯ್ತಾ. ಆಮೇಲೆ ಕೊನೆಯದಾಗಿ ಸ್ನೇಹಿತರೆ, ಇವತ್ತಿನ ಕಾರ್ಯಕ್ರಮದಲ್ಲಿ ಈ ಮನೆ ಮದ್ದು ಕಾರ್ಯಕ್ರಮದಲ್ಲಿ ಒಳ್ಳೆ ಮುದ್ರ ನಾವು ತಿಳ್ಕೊಳ್ಳೋಕೆ ಪ್ರಯತ್ನ ಮಾಡೋಣ. ಏನು ಮುದ್ರ ಅದು ಅಂದ್ರೆ ತೂಕ ನಷ್ಟಕ್ಕೆ ಮುದ್ರ. ಸೊ ಮೊದಲನೇದಾಗಿ ಸೂರ್ಯ ಮುದ್ರ ಸ್ನೇಹಿತರೆ. ಸೂರ್ಯ ಮುದ್ರ ಅಂದ್ರೆ ಸೂರ್ಯ ಮುದ್ರ ಯಾಕೆ ಮಾಡ್ಬೇಕು, ಈಗಾಗಲೇ ತೋರಿಸಿದೀನಿ ನೋಡಿ. ಈ ಯಾವುದು ಈ ಉಂಗುರ ಬೆರಳಿದೆಯೋ ನಿಧಾನವಾಗಿ ನಮ್ಮ ಹೆಬ್ಬೆರಳು ಕೆಳಗಡೆ ಭಾಗದಲ್ಲಿ, ಮೊದಲನೇ ಭಾಗದಲ್ಲಿ ಇಟ್ಕೊಂಡು ಅದ್ರ ಮತ್ತೆ ಹಿಂದ್ಗಡೆ ನಮ್ಮ ಹೆಬ್ಬೆರಳು ಟಚ್ ಮಾಡ್ತಾ ಈ ತರ ಇಟ್ಕೋಬೇಕು. ಇದು ಸೂರ್ಯ ಮುದ್ರ. ಇದು ಎಷ್ಟು ಹೊತ್ತು ಮಾಡ್ಬೇಕಾಗತ್ತೆ, 30 ನಿಮಿಷ ಕಾಲ ಮಾಡಿ. ಮಿನಿಮಮ್ ಅಂದ್ರೆ ಕನಿಷ್ಠ ಪಕ್ಷ 30 ನಿಮಿಷ ಕಾಲ ಈ ತರ ಇಟ್ಕೊಂಡು ತೊಡೆ ಮೇಲೆ ಇಟ್ಕೊಂಡು ಇದು ನೀವು ಖಂಡಿತವಾಗಿ ಅಭ್ಯಾಸ ಮಾಡಿ. ತೂಕ ನಷ್ಟ ತುಂಬಾ ವೇಗವಂತವಾಗಿ ಚೆನ್ನಾಗ್ ಆಗ್ತದೆ. ತೂಕ ನಷ್ಟ ಅನ್ನೋದು ಅಂದ್ರೆ ಈ ಒಬೆಸಿಟಿಯಿಂದ ನಾವು ಆಚೆ ಕಡೆ ಬರ್ತೀವಿ ಸ್ನೇಹಿತರೆ. ಇದೊಂದು ಅರ್ಥ ಮಾಡ್ಕೊಳ್ಳಿ. ಆಮೇಲೆ 30 ನಿಮಿಷ ಕಾಲ ಒಂದು ಶಂಖ ಮುದ್ರ ಅಭ್ಯಾಸ ಮಾಡಿ ಸ್ನೇಹಿತರೆ. ಶಂಖ ಮುದ್ರ ಯಾವ ತರ ಮಾಡ್ಬೇಕು ನೋಡಿ, ಈ ತರ ಇಟ್ಕೊಳ್ಳಿ. ಸೊ ಯಾವಾಗಲೂ ಮುದ್ರ ಅನ್ನೋದು ಖಂಡಿತವಾಗಿ ದೊಡ್ಡ ಸ್ಕ್ರೀನ್ ಮೇಲೆ ನೋಡೋಣ. ಸೊ ಮೊದಲನೇದಾಗಿ ಏನ್ ಹೇಳಿದ್ರಿ, ತೂಕ ನಷ್ಟಕ್ಕೆ ಸೂರ್ಯ ಮುದ್ರ ನೋಡಿ. ಸೂರ್ಯ ಮುದ್ರ ಮತ್ತೆ ಒಂದ್ಸರಿ ತೋರಿಸ್ತೀನಿ, ನೋಡ್ಕೊಳ್ಳಿ. ಇದು ಸೂರ್ಯ ಮುದ್ರ. ಇದು 30 ನಿಮಿಷ ಕಾಲ ಮಾಡ್ಕೊಳ್ಳಿ, ಆಯ್ತಾ. ಪ್ರತಿಯೊಬ್ಬರು ಯಾರು ತೂಕ ಜಾಸ್ತಿ ಇದೆಯೋ, ಒಬೆಸಿಟಿ ಜಾಸ್ತಿ ಅವರು ಈ ತರ ಮಾಡ್ಕೋಬೇಕಾಗತ್ತೆ. ಆಮೇಲೆ ಶಂಖ ಮುದ್ರ ಮಾಡಿ. ಶಂಖ ಮುದ್ರ ಯಾವ ತರ ಮಾಡ್ಬೇಕು ನೋಡಿ. ಈ ಕೈ, ಈ ಬಲಗೈ ಏನಿದೆಯೋ ಬಲಗೈಯಲ್ಲಿ ಈ ಎಡಗೈಯಲ್ಲಿರುವಂತ ಈ ಹೆಬ್ಬೆರಳು ಮೊದಲನೇ ಭಾಗ ಟಚ್ ಮಾಡ್ಬೇಕು. ಈ ತರ ನೋಡಿ, ಈ ತರ ಟಚ್ ಮಾಡ್ಕೊಳ್ಳಿ. ಈ ತರ ಟಚ್ ಮಾಡ್ಕೊಂಡು ಎಲ್ಲಾ ಬೆರಳು ಇದ್ರ ಮೇಲೆ ಇಟ್ಕೋಬೇಕು. ಎಲ್ಲಾ ಬೆರಳು ಇದು ಕ್ಲೋಸ್ ಮಾಡಿದ್ಮೇಲೆ ಏನ್ ಮಾಡ್ಬೇಕು, ನೆಕ್ಸ್ಟ್ ಈ ತರ ಮಾಡ್ಕೊಳ್ಳಿ ನೋಡಿ. ಈ ತೋರ್ ಬೆರಳು ಮತ್ತೆ ಈ ಹೆಬ್ಬೆರಳು ಈ ತರ ಟಚ್ ಮಾಡ್ಕೊಳ್ಳಿ. ಈ 3 ಬೆರಳು ಬ್ಯಾಕ್ ಸೈಡ್ ಇಟ್ಕೊಳ್ಳಿ. ಇದೇನಾಗ್ತದೆ ಸ್ನೇಹಿತರೆ, ಇದೇ ನಾವು ಶಂಖ ಮುದ್ರ ಅಂತ ಕರೀತೀವಿ. ಇದು 30 ನಿಮಿಷ ಕಾಲ ಮಾಡ್ಬೇಕು. 30 ನಿಮಿಷ ಕಾಲ ಅರ್ಥ ಆಯ್ತಲ್ಲ. 30 ನಿಮಿಷ ಕಾಲ ಇದು ಮಾಡ್ಕೊಳ್ಳಿ. ಈ ತರ ಮಾಡ್ಕೊಂಡು ತೊಡೆ ಮೇಲೆ ಇಟ್ಕೊಳ್ಳಿ. ತೊಡೆ ಮೇಲೆ ಇಟ್ಕೊಂಡು 30 ನಿಮಿಷ ಕಾಲ ಮಾಡ್ಕೊಳ್ಳಿ. ಕೊನೆಯದಾಗಿ ಪ್ರಾಣಮುದ್ರ 10 ನಿಮಿಷ ಕಾಲ ಮಾಡಿ. ಪ್ರಾಣಮುದ್ರ 10 ನಿಮಿಷ ಕಾಲ ಅರ್ಥ ಆಯ್ತಾ. ಇದು ಪ್ರಾಣಮುದ್ರ ಅಂತ ಕರೀತೀವಿ ಸ್ನೇಹಿತರೆ. ಸೊ ಈ ತರ ಮುದ್ರ ಮಾಡ್ಕೊಂಡ್ರೆ ಪ್ರತಿ ದಿವಸ 1 ಸಾರಿ 2 ಬಾರಿ, ಒಂದ್ ಸಾರಿ ಅಲ್ಲ 2 ಬಾರಿ ಮಾಡ್ಕೊಳ್ಳಿ. ದಿನಕ್ಕೆ 3 ಬಾರಿ ಮಾಡ್ಕೊಳ್ಳಿ. ಈ ಮುದ್ರ ಕಾಂಬಿನೇಷನ್ ಅಲ್ಲಿ 3 ಬಾರಿ ಮಾಡಿದ್ರು ಖಂಡಿತವಾಗಿ ನಿಮಗೆ ವೇಗವಂತವಾಗಿ
ತೂಕ ನಷ್ಟ ಆಗತ್ತೆ. ತೂಕದಿಂದ ಒಬೆಸಿಟಿಯಿಂದ ಆಚೆ ಕಡೆ ಬರ್ತೀರಿ. ಆ ತೂಕದಿಂದ ಯಾವಾಗ ಆಚೆ ಕಡೆ ಬರ್ತೀರಿ ಸ್ನೇಹಿತರೆ, ನಿಮ್ಗೆ ಪ್ರತಿಯೊಂದು ಕಾಯಿಲೆಗಳು ಕಡಿಮೆ ಆಗ್ತಾ ಬರ್ತದೆ. ಅಂದ್ರೆ ನೋಡಿ ಇಲ್ಲಿ ಏನಾಗ್ತದೆ, ಯಾಕೆ ತೂಕ ಕಡಿಮೆ ಆಗ್ತದೆ ಶಂಖಮುದ್ರದಲ್ಲಿ? ಶಂಖಮುದ್ರದಲ್ಲಿ ಅಂದ್ರೆ ನಾನು ಪ್ರತಿ ಮುದ್ರಾ ಬಗ್ಗೆ ಜಾಸ್ತಿ ಹೇಳ್ತಾ ಹೋದ್ರೆ ನಿಮಗೆ ಎಷ್ಟೋ ಜ್ಞಾನ ಸಿಗತ್ತೆ. ಅದರ ಪ್ರತಿ ಮುದ್ರದಲ್ಲಿ ಸೈಂಟಿಫಿಕ್ ಆಗಿರುತ್ತೆ. ಯಾವ ತರ ತೂಕ ಕಡಿಮೆ ಆಗುತ್ತೆ ಶಂಖಮುದ್ರದಲ್ಲಿ? ಇಲ್ಲಿ ಒಂದು ಥೈರಾಯ್ಡ್ ಪಾಯಿಂಟ್ ಇದೆ. ಇಲ್ಲಿ ಥೈರಾಯ್ಡ್ ಪಾಯಿಂಟ್ ಇದೆ. ಈ ಥೈರಾಯ್ಡ್ ಪಾಯಿಂಟ್ ಅನ್ನು ನಿಯಂತ್ರಣಕ್ಕೆ ಬರುತ್ತೆ ಯಾವಾಗ ಈ ಮುದ್ರ ಮಾಡಿದ್ರೆ. ಅವಾಗ ನಿಮ್ಗೆ ತೂಕ ಅನ್ನೋದು ಕಡಿಮೆ ಆಗ್ತಾ ಬರ್ತದೆ. ಅದು ಅರ್ಥ ಮಾಡ್ಕೊಳ್ಳಿ. ಆಮೇಲೆ ಈ ಆಕಾಶ ಮುದ್ರ, ಈ ಸೂರ್ಯ ಮುದ್ರೆ ಇದೆಲ್ಲ, ಸೂರ್ಯ ಮುದ್ರೆ ಯಾಕೆ ಕಡಿಮೆ ಆಗುತ್ತೆ? ಈ ಸೂರ್ಯ ಮುದ್ರೆ ಯಾವಾಗ ಮಾಡ್ತಿರೋ ಈ ಪೃಥ್ವಿ ಅಂಶ, ಇದು ಪೃಥ್ವಿ ಅಂಶ, ಅರ್ಥ ಆಯ್ತಾ? ಈ ಪೃಥ್ವಿ ಅಂಶ ಕಡಿಮೆ ಮಾಡ್ತಾ ಹೋದ್ರೆ ಆ ತೂಕ ಕಡಿಮೆ ಆಗ್ತದೆ. ಈ ಪೃಥ್ವಿ ಅನ್ನೋದು ಯಾವ ಸಂಕೇತ? ಯಾವುದಕ್ಕೂ ಪ್ರಾಮುಖ್ಯವಾಗಿದೆ. ಪೃಥ್ವಿ ಅನ್ನೋದು ನಮ್ಮ ಸ್ನಾನಗಳು, ಕಂಡರಗಳು, ಮತ್ತೆ ನಮ್ಮ ಒಳಗಡೆ ಇರುವಂತ ಎಲ್ಲಾ ಜೀವಕೋಶಗಳಿಗೂ, ಎಲ್ಲಾ ಅಂಗಗಳಿಗೂ ಯಾವ್ದು ಪ್ರಾಧಾನ್ಯ? ಈ ಪೃಥ್ವಿ ಅಂಶ, ಈ ಅರ್ತ್ ಎಲಿಮೆಂಟ್. ಈ ಎರ್ತ್ ಎಲಿಮೆಂಟ್ ಯಾವಾಗ ನಾವು ಈಗ ಈ ತರ ಇಟ್ಕೊಂಡು ಈ ತರ ನಾವು ನಿಯಂತ್ರಣ ಮಾಡ್ತೀವೋ ಅವಾಗ ಏನಾಗ್ತದೆ? ತೂಕ ಕಡಿಮೆ ಆಗ್ತದೆ. ತೂಕ ಕಡಿಮೆ ಆಗ್ತಾ ಹೋಗ್ತದೆ. ಅದಕ್ಕೆ ಇದೇನ್ ಹೇಳ್ತೀವಿ? ಸೂರ್ಯ ಮುದ್ರ ಅಂತ ಕರಿತೀವಿ ಸ್ನೇಹಿತರೆ. ಈ ಸೂರ್ಯ ಮುದ್ರ ಅನ್ನೋದು ಪ್ರಾಧಾನ್ಯವಾಗಿದೆ. ಇದು ಎಷ್ಟೋ ಒಂದು ಪ್ರಾಧಾನ್ಯವಾದಂತ ಮುದ್ರಾ ಅಂತ ಕರಿತೀವಿ. ಇದೆ ತೂಕ ನಷ್ಟಕ್ಕೆ ಮುದ್ರಾ. ಇದು ಅರ್ಥ ಮಾಡ್ಕೋಬೇಕು ಸ್ನೇಹಿತರೆ. ಇಷ್ಟೆಲ್ಲ ನಾವು ಮನೆ ಮದ್ದಲ್ಲೇ ತಿಳ್ಕೊಳ್ಳೋಕೆ ಪ್ರಯತ್ನ ಮಾಡಿದ್ವಿ ಸ್ನೇಹಿತರೆ. ಸೊ ಪ್ರತಿಯೊಬ್ಬರಿಗೂ ಧನ್ಯವಾದಗಳು. ಸೊ ಇಷ್ಟುವರೆಗೂ ನೀವು ಕೇಳಿಸ್ಕೊಂಡಿದ್ದಕ್ಕೂ ನಿಮ್ಗೆ ಎಲ್ಲರಿಗೂ ಧನ್ಯವಾದ ಹೇಳ್ತಾ, ನಮಸ್ತೆ ಅಂತ ಸೊ ಇಂದಿನ ಕಾರ್ಯಕ್ರಮವನ್ನು ಮುಗಿಸೋಕೆ ಪ್ರಯತ್ನ ಮಾಡೋಣ.